ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಲಾರ್ಡ್ಸ್ ಟೆಸ್ಟ್ ಏನಿದೆ ಅದು ರೋಚಕ ಹಂತಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಬೌಲರ್ಸ್ಗಳು ಸಖತ್ತಾಗಿ ಬೌಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಬೌಲರ್ಸ್ಗಳ ದಿನ ಆಗಿತ್ತು ಖಂಡಿತವಾಗ್ಲೂ. ಸೊ ನಾಳೆ ಅಂತೂ ಸಖತ್ತಾಗಿರುತ್ತೆ. ಸೊ ಡೇ 5 ಎಟ್ ಲಾರ್ಡ್ಸು, ಅದು ಕೂಡ ಇಂಗ್ಲೆಂಡ್ಗೆ 6 ವಿಕೆಟ್ ಬೇಕು, ಇಂಡಿಯಾಕ್ಕೆ 135 ರನ್ ಬೇಕಾಗುತ್ತೆ. ಸೊ 135 ಅಂದರೂ ಕೂಡ ಹೊಡೆಯೋದು ತುಂಬ ಕಷ್ಟ ಇದೆ. ಸೊ ಬೌಲಿಂಗ್ ಚೆನ್ನಾಗಿ ಬೀಳ್ತಾ ಇದೆ, ಹಾಗೆಯೇ ಪಿಚ್ ಕೂಡ ಬೌಲಿಂಗ್ ಫ್ರೆಂಡ್ಲಿ ಆಗಿ ವರ್ಕ್ ಆಗ್ತಾ ಇದೆ ಇವತ್ತು. ಸೊ ಇವತ್ತಿನಿಂದ ಅದೇ ರೀತಿ ಆಗ್ತಾ ಇದೆ. ಸೊ ಹಾಗಾಗಿ ನಾಳೆ ಒಂಥರ ಸಖತ್ತಾಗಿರುತ್ತೆ ಟೆಸ್ಟ್ ಮ್ಯಾಚ್ ಕ್ರಿಕೆಟು. ಕ್ರೌಡ್ ಕೂಡ ಸಖತ್ತಾಗಿ ಇನ್ವಾಲ್ವ್ ಆಗ್ತಾರೆ ಅಲ್ಲಿ. ಸೊ ಸಖತ್ತಾಗಿರುತ್ತೆ ನಾಳೆ. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬರೀ ವಿಡಿಯೋನ ಪಟಪಟದಿಂದ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ 1 ಓವರ್ ಅಷ್ಟೇ ಆಡಿ ಮುಗಿಸಿದ್ದು ದಿನಾನ. ಸೊ ಚೆನ್ನಾಗಿ ಬಂದಿತ್ತು ನಿನ್ನೆ ದಿನ ಕೂಡ. ಸೊ ಇವತ್ತು ಕೂಡ ಸ್ಟಾರ್ಟಿಂಗ್ ಸಖತ್ತಾಗಿ ಬರುತ್ತೆ ಭಾರತ ತಂಡಕ್ಕೆ. ಸೊ ಮೊದಲ ಸ್ಪೆಲ್ ಹಾಕಿದ ಸಿರಾಜ್ ಮತ್ತು ಬುಮ್ರಾ ಆಲ್ಮೋಸ್ಟು ಎಲ್ಲ ಅನ್ಪ್ಲೇಯಬಲ್ ಡೆಲಿವರೀಸ್ಗಳನ್ನೇ ಜಾಸ್ತಿ ಹಾಕಿದ್ರು ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿರೋ ಸ್ಪೆಲ್ ಬಂತು. ಸೊ ಮೊದಲ ವಿಕೆಟ್ ಬಂದಿದ್ದು ಸಿರಾಜ್ ಅವರು. ಸೊ ಸಖತ್ತಾಗಿ ಬೌಲ್ ಮಾಡ್ತಾರೆ ಸಿರಾಜ್. ಡಕೆಟ್ ಅವ್ರನ್ನ ಔಟ್ ಮಾಡ್ತಾರೆ. ಸೊ ಅದಾದ ಬಳಿಕ ಓಲಿ ಪೋಪ್ ಅವ್ರನ್ನೂ ಕೂಡ ಸಿರಾಜ್ ಔಟ್ ಮಾಡ್ತಾರೆ. ಸೊ 2 ಬ್ರೇಕ್ ಥ್ರೂಗಳನ್ನು ತಂದು ಕೊಡ್ತಾರೆ ಮೊಹಮ್ಮದ್ ಸಿರಾಜ್ ಅವರು ಸ್ಟಾರ್ಟಿಂಗ್ನಲ್ಲಿ. ಸೊ ಅದಾದ ಬಳಿಕ ನಿತೀಶ್ ರೆಡ್ಡಿ ಆ ಕಡೆಗೆ ಬರ್ತಾರೆ. ಜಾಕ್ ರಾವಲಿ ಅವರ ವಿಕೆಟನ್ನು ತೆಗಿತಾರೆ. ಸೊ 50ಕ್ಕೆ 3 ವಿಕೆಟ್ ಕಳೆದುಕೊಳ್ಳುತ್ತೆ. ಸೊ ಸಣ್ಣ ಪಾರ್ಟ್ನರ್ಶಿಪ್ ಬರುತ್ತೆ ಬ್ರೂಕ್ ಮತ್ತು ರೂಟ್ ನಡುವೆ. ಸೊ ಬ್ರೂಕ್ ಅಗ್ರೆಸಿವ್ ಆಗಿ ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡಿತಾರೆ. ಸೊ ಅದೇ ರೀತಿ ಹೊಡೆಯೋದಕ್ಕೆ ಹೋಗಿ ಔಟ್ ಆಗ್ತಾರೆ. ಸೊ ವಾಷಿಂಗ್ಟನ್ ಸುಂದರ್ ಇವತ್ತು ಮ್ಯಾಜಿಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಬ್ರೂಕ್ ಅವರು ಆಕಾಶ್ ದೀಪ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ಹಿಂದ್ಗಡೆ ಹೊಡೆಯೋದಕ್ಕೆ ಹೋಗಿ ಬೋಲ್ಡ್ ಆಗ್ತಾರೆ. ಅದಾದ ಬಳಿಕ ವಾಷಿಂಗ್ಟನ್ ಸುಂದರ್ ಅವರ ಮ್ಯಾಜಿಕ್ ನಡೀತು ಅಂತಲೇ ಹೇಳ್ಬೋದು. ಸೊ ರೂಟ್ ಮತ್ತು ಸ್ಟೋಕ್ಸ್ ಅವರ ನಡುವೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು. 67 ರನ್ಗಳ ಸ್ಟಡಿ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ತುಂಬಾ ಬಾಲ್ ತೊಗೊಂಡು ಇದನ್ನು ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿದರು. ಸೊ ಅದನ್ನು ಅವರೇ ತೆಕ್ಕೊಂಡ್ರು ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಡ್ತಿದ್ದ ರೂಟು ಬೇಡಿತ್ತು ಆ ಶಾಟು. ಸೊ ಸ್ವೀಪ್ ಮಾಡೋದಕ್ಕೆ ಹೋಗಿ ಬೋಲ್ಡ್ ಆಗ್ತಾರೆ ವಾಷಿಂಗ್ಟನ್ ಸುಂದರ್ ಅವ್ರಿಗೆ. ಅದಾದ ಬಳಿಕ ಜೇಮ್ಸ್ ಸ್ಮಿತ್ ಅವ್ರಿಗೆ ಒಂದು ಬ್ಯೂಟಿಫುಲ್ ಡೆಲಿವರಿ ಆಗ್ತಾರೆ ವಾಷಿಂಗ್ಟನ್ ಸುಂದರ್ ಅವರು. ಜಾಫಾ ಅಂತಲೇ ಹೇಳ್ಬೋದು. ಸಾಕತ್ತಾಗಿತ್ತು ಆ ಬಾಲು. ಅದರ ಮೂಲಕ ಕೀಪರ್ ಕ್ಯಾಚ್ ಬೋಲ್ಡಾಗಿ ಔಟ್ ಆಗ್ತಾರೆ ಅವ್ರನ್ನೂ ಕೂಡ. ಸೊ ಇನ್ನೇನು ಎಲ್ಲ ಕೊಲ್ಯಾಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದಾದ ಬಳಿಕ ಸ್ಟೋಕ್ಸ್ ಅವರು ಕೂಡ ಔಟ್ ಆಗ್ತಾರೆ. ಬ್ರೈಡನ್ ಕಾರ್ಸ್ ವೋಕ್ಸಿಗೆ ಯಾರು ಕೂಡ ಲಾಸ್ಟಿಗೆ ನಿಲ್ಲೋದಿಲ್ಲ. ಸೊ ವಾಷಿಂಗ್ಟನ್ ಸುಂದರ್ ಭರ್ಜರಿಯಾಗಿ 4 ವಿಕೆಟನ್ನು ಪಡಿತಾರೆ. ಅದನ್ನು ಬಿಟ್ಟರೆ ಬುಮ್ರಾ 2, ಸಿರಾಜ್ 2, ಹಾಗೆಯೇ ನಿತೀಶ್ ರೆಡ್ಡಿ ಮತ್ತು ಆಕಾಶ್ ದೀಪ್ 1 ವಿಕೆಟನ್ನು ಪಡಿತಾರೆ. ಬುಮ್ರಾದು ಒಂದು ಸ್ಪೆಷಲ್ ಯಾರ್ಕರ್ ಕೂಡ ನೋಡೋದಕ್ಕೆ ಸಿಕ್ತು ಬ್ರೈಡನ್ ಕಾರ್ಸ್ ಅವ್ರಿಗೆ. ಸಾಕತ್ತಾಗಿರೋ ಯಾರ್ಕರನ್ನು ಹಾಕಿದ್ರು ಬುಮ್ರಾ ಅವರು. ಸೊ ಇದರೊಂದಿಗೆ ಕೇವಲ 192ಕ್ಕೆ ಇಂಗ್ಲೆಂಡ್ 2ನೇ ಇನ್ನಿಂಗ್ಸ್ ಆಲ್ಔಟ್ ಆಗುತ್ತೆ. 193 ರನ್ಗಳ ಟಾರ್ಗೆಟನ್ನು ಭಾರತಕ್ಕೆ ಕೊಡುತ್ತೆ. ಸೊ ಖಂಡಿತವಾಗ್ಲೂ ಇದು ಸುಲಭ ಇಲ್ಲ ಈ ಪಿಚ್ನಲ್ಲಿ ಹೊಡೆಯೋದು. ಸೊ ಅದೇ ರೀತಿ ವರ್ಕ್ ಕೂಡ ಆಯಿತು ಇಂಗ್ಲೆಂಡ್ ತಂಡಕ್ಕೆ. ಜೈಸ್ವಾಲ್ ಅವರು 0ಗೆ ಔಟ್ ಆಗ್ತಾರೆ. ಆರ್ಚರ್ ಮತ್ತೊಮ್ಮೆ ಬ್ರೇಕ್ ಥ್ರೂ ತರ್ತಾರೆ. ಸೊ ಅದಾದ ಬಳಿಕ ರಾಹುಲ್ ಮತ್ತು ಕರುಣ್ ನಾಯರ್ ಅವರ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಸೊ ಚೆನ್ನಾಗಿ ನೋಡ್ಕೊಂಡು ಆಡ್ತಾರೆ. ಸೊ ಫಸ್ಟ್ ಸ್ಪೆಲ್ಲನ್ನು ಸಖತ್ತಾಗಿಯೇ ನೆಗೋಷಿಯೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಬರ್ತಿತ್ತು ಅನ್ನೋಷ್ಟರಲ್ಲಿ ಬ್ರೇಕ್ ಥ್ರೂ ತಂದರೆ ಬ್ರೈಡನ್ ಕಾರ್ಸ್ ಅವರು. ಸೊ ಮೊದಲ ಸ್ಪೆಲ್ಲೇ ಸಖತ್ತಾಗಿ ಹಾಕ್ತಾರೆ ಬ್ರೈಡನ್ ಕಾರ್ಸ್ ಅವರು. ಡಬಲ್ ಸ್ಟ್ರೈಕ್ ಆಗಿ ಕೊಟ್ಟರು ಅಂತಲೇ ಹೇಳ್ಬೋದು. ಕರುಣ್ ನಾಯರ್ ಮತ್ತು ಶುಭ್ಮನ್ ಗಿಲ್ ಇಬ್ಬರನ್ನು ಕೂಡ ಇವರು ಔಟ್ ಮಾಡ್ತಾರೆ. ಸೊ ನಂತರ ನೈಟ್ ವಾಚ್ಮೆನ್ನ ಕಳಿಸ್ಬೇಕಾಗಿ ಬರುತ್ತೆ ಭಾರತ ತಂಡ. ಆಕಾಶ್ ದೀಪ್ ಅವ್ರನ್ನ ಕಳಿಸ್ತಾರೆ. ಸೊ 3 ಓವರ್ ಡಿಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ಅದನ್ನು ಕಂಪ್ಲೀಟ್ ಮಾಡೇ ಬಿಟ್ಟಿದ್ರು. ಕೊನೆಯ ಓವರ್ನಲ್ಲಿ ಔಟ್ ಆಗ್ತಾರೆ. ಸೊ ಇದರೊಂದಿಗೆ 4 ವಿಕೆಟನ್ನು ಭಾರತ ಕಳೆದುಕೊಂಡು ಬಿಡುತ್ತೆ. ಸೊ 4ನೇ ದಿನ ಬೌಲರ್ಸ್ಗಳ ದಿನ ಅಂತಲೇ ಹೇಳ್ಬೋದು ಇದು ಖಂಡಿತವಾಗ್ಲೂ. ಸೊ 14 ವಿಕೆಟ್ ಇವತ್ತು ಒಂದೇ ದಿನ ಬಿತ್ತು. ಸೊ 6 ವಿಕೆಟ್ ಇದೆ ಭಾರತದ ಬಳಿ. ಬ್ಯಾಟ್ಸ್ಮನ್ಗಳಾಗಿ ರಾಹುಲ್, ಪಂತ್, ನಿತೀಶ್ ಕುಮಾರ್ ರೆಡ್ಡಿ, ಜಡೇಜಾ ಮತ್ತು ಸುಂದರ್ ಇದ್ದಾರೆ. ಸೊ ಬ್ಯಾಟಿಂಗ್ ಆಪ್ಷನ್ ತುಂಬಾ ಇದೆ ಭಾರತ ತಂಡಕ್ಕೆ. ಇನ್ನು ಕೂಡ 135 ರನ್ಗಳು ಬೇಕು. ಅದು ಕೂಡ ದೊಡ್ಡ ಟಾಸ್ಕೇನೆ. ಸೊ ಜವಾಬ್ದಾರಿಯುತವಾದ ಆಟವನ್ನು ಆಡಬೇಕಾಗುತ್ತೆ. ಸೊ ನೋಡೋಣ. ಮೊದಲ ಸೆಷನ್ ನಾಳೆ ತುಂಬಾ ಇಂಪಾರ್ಟೆಂಟು. ಅಲ್ಲೇ ಆಲ್ಮೋಸ್ಟ್ ನಿರ್ಧಾರ ಆಗುತ್ತೆ ಯಾರ ಕಡೆ ಮ್ಯಾಚ್ ಹೋಗುತ್ತೆ ಅಂತ. ಸೊ ಲಾರ್ಡ್ಸ್ನಲ್ಲಿ ಸೆಟ್ ಆಗಿದೆ 5ನೇ ದಿನಕ್ಕೆ ಎಲ್ಲನೂ. ಸೊ ನೋಡೋಣ ಯಾರ ಕಡೆ ಹೋಗುತ್ತೆ ಮ್ಯಾಚು ಅಂತ. ಸೊ ಇವಾಗ ಏನು ಹೇಳೋದಕ್ಕೆ ಬರೋದಿಲ್ಲ. ಈ 2 ಕಡೆನೂ ಪಾಸಿಬಲ್ ಇದೆ ಮ್ಯಾಚು. ಏನಾಗುತ್ತೋ ಗೊತ್ತಿಲ್ಲ. ಸೊ ರಾಹುಲ್ ಇರೋದ್ರಿಂದ ಒಂದು ಹೋಪ್ ಇದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಪಂತ್, ರೆಡ್ಡಿ, ಜಡೇಜಾ ಮತ್ತು ಸುಂದರ್ ತುಂಬಾ ಬ್ಯಾಟಿಂಗ್ ಆಪ್ಷನ್ ಇರೋದ್ರಿಂದ ಸ್ವಲ್ಪ ರಿಲೀಫಲ್ಲಿ ಇರ್ಬೋದು ಅಂತ ಅನಿಸುತ್ತೆ ಇಲ್ಲಿ. ಸೊ ಇದಾಗಿದ್ದು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.